ನೀವು ಒಂದು ಸರ್ ಇದು ಕೊಡ್ತಾರೆ ಅವರು ಫಸ್ಟ್ ತಮ್ಮ ಕೊಡ್ತಾರೆ ಆಮೇಲೆ ಮೇಡಮ್ ಒಂದು ಸ್ವಲ್ಪ ಮುಂದೆ ಬನ್ನಿ ಮೇಡಮ್. ಇಲ್ಲ ಇಲ್ಲ ಒಂದು ಮಾತನ್ನ ಲತಾ ಹೇಳಿ ಕೊಡ್ತಾರೆ. ಅದೇ ಎಲ್ಲ ಮಾಧ್ಯಮದ ಮುಂದೆ ಒಂದು ಮಾತು ಹೇಳ್ಬೇಕಂತ ಹೇಳಿದ್ರೆ, ನಮ್ಗೆ ಮುಖ್ಯವಾಹಿನಿಗೆ ಬರೋದಕ್ಕೆ ಮಾನ್ಯ ಮುಖ್ಯಮಂತ್ರಿಯವರು ತುಂಬ ಗೌರವದಿಂದ ಮತ್ತು ಭಾಳ ಪೂರ್ವಕವಾಗಿ ನಮ್ಮನ್ನು ಗೌರವಿಸಿದ್ದಾರೆ. ನಾವು ಕೂಡ ಅವ್ರಿಗೆ ಅಭಿನಂದನೆಗಳನ್ನು ಹೇಳ್ತೀವಿ ಮತ್ತು ಧನ್ಯವಾದಗಳನ್ನು ಹೇಳ್ತಾ, ಆಮೇಲೆ ನಾವಿಟ್ಟಿರುವಂಥ ಡಿಮ್ಯಾಂಡ್ಗಳನ್ನು ನಾವು ಕೊಟ್ಟಿದ್ದೀವಿ. ಅದನ್ನು ನಾವು ಆಮೇಲೆ ನಾವು ಮಾತಾಡ್ತೀವಿ. ನಾವು ಕಾನೂನುಬದ್ಧವಾಗಿ ಮತ್ತು ಸಂವಿಧಾನಾತ್ಮಕವಾಗಿ ಇಲ್ಲಿ ಏನು ಹೋರಾಟಗಳು ಜನರ ಪರವಾಗಿ ನಡೀತಿದ್ದಾವೋ ಅದರಂತೆ ನಾವು ಮುಂದೆ ನಡ್ಕೊಳ್ತೀವಿ. ನಾವು ಪರಿವರ್ತನೆಯಾಗಿ ಬಂದಿದ್ವಿ. ನಕ್ಸಲಿಸಮ್ ಅನ್ನೋದು ನಾವು ನಿಮ್ಮ ಮುಂದೆ ಹೇಳಕ್ಕೆ ಇಷ್ಟಪಡ್ತೀವಿ. ಅದರ ಸಂಕೇತ ಓದಿದ್ದೀರಾ? ಓದಕ್ ಬರ್ತದಲ್ಲ? ಈ ಕಡೆ ಎಲ್ಲ ಪ್ರತಿಯೊಬ್ಬರಿಗೂ ಒಂದೊಂದು ಕೊಡ್ತೀನಿ. ಆ ಕಡೆ ಪಕ್ಕದಲ್ಲಿ ಓದಕ್ಕೆಲ್ಲ ಬರ್ತದ? ಎಲ್ರಿಗೂ ಓದ್ಲಿಕ್ಕೆ ಬರ್ತದ? ಕನ್ನಡ ಓದಕ್ ಬರ್ತದ? ಅವನಿಗೆ ಇಂಗ್ಲಿಷ್ ಕೊಡಿ ಸರ್. ವಸಂತ್ ತಮಿಳ್ನಾಡು. ನೋಡಿ
ಎಲ್ಲ ರಾಜ್ಯದ ಸರ್ಕಾರದ ಪರವಾಗಿ ನಮ್ಮ ಪೊಲೀಸ್ ಅಧಿಕಾರಿಗಳಿಗೆ, ಟೀಮ್ಗೆ, ಏನು ನಮ್ಮ ನೆಕ್ಸ್ಲೈಟ್ ಟೀಮ್ ಅವರೆಲ್ಲರೂ ಕೂಡ ಅಭಿನಂದಿಸ್ತೇವೆ. ಮಾಧ್ಯಮದವರು ಕೂಡ ತಾವೆಲ್ಲ ಸಹಕಾರ ಮಾಡಬೇಕು. ವಿರೋಧ ಪಾರ್ಟಿಯವರು ಪಾಪ ಟೀಕೆ ಮಾಡಬೇಕು, ಮಾಡ್ತಾ ಇರಲಿ. ನಮ್ಮ ಡ್ಯೂಟಿ ರಾಜ್ಯದ ಜನತೆಗೆ ಸೇವೆ ಮಾಡಬೇಕು, ನಾವು ಮಾಡ್ತೀವಿ. ನಮಸ್ಕಾರ. ಓಕೆ, ಥ್ಯಾಂಕ್ ಯು. ನಕ್ಸಲ್ ಶರಣಾಗತಿ ಪುನರ್ವಸತಿ ಸಮಿತಿಯ ಅವರ ಪ್ರಯತ್ನದಿಂದ ಸರ್ಕಾರ ಅವರಿಗೆ ಆಹ್ವಾನ ನೀಡಿದ್ದರಿಂದ ಇವತ್ತು 6 ಜನರು ಕೂಡ ಅವರ ಹೋರಾಟದ ಹಾದಿಯನ್ನು ಬಿಟ್ಟು ಪರಿವರ್ತನೆಗೊಂಡು ಇವತ್ತು ಮುಖ್ಯವಾಹಿನಿಗೆ ಬರಲಿಕ್ಕೆ ತೀರ್ಮಾನ ಮಾಡಿ ಇವತ್ತು ನನ್ನ ಮುಂದೆ, ಉಪಮುಖ್ಯಮಂತ್ರಿಗಳ ಮುಂದೆ, ಮತ್ತೆ ಗೃಹ ಸಚಿವರು ಇವ್ರ ಮುಂದೆ, ಮತ್ತೆ KJ ಜಾರ್ಜ್ ಅವರು, ಈಶ್ವರ್ ಅವರು, ಸುಧಾಕರ್ ಅವರು, ಇವರೆಲ್ಲರೂ ಕೂಡ ಇದ್ದಾರೆ. ಮಂತ್ರಿಗಳು, ಶಾಸಕರುಗಳು ಕೂಡ ಇದ್ದಾರೆ. ಇವರೆಲ್ಲರ ಮುಂದೆ ಮತ್ತೆ ನಿಮ್ಮ ಮುಂದೆ ಪೊಲೀಸ್ ಅಧಿಕಾರಿಗಳ ಮುಂದೆ ಶರಣಾಗಿದ್ದಾರೆ. ಅವರ ಹೆಸರುಗಳು, ಶರಣಾಗಿರತಕ್ಕಂಥವ್ರ ಹೆಸರುಗಳು: ಲತಾ ಮುಂಡುಗಾರು, ಚಿಕ್ಕಮಗಳೂರು ಜಿಲ್ಲೆ. ಸುಂದರಿ ಕುತ್ಲೂರು, ದಕ್ಷಿಣ ಕನ್ನಡ ಜಿಲ್ಲೆ. ಸುಂದರಿ ಕುತ್ಲೂರು, ದಕ್ಷಿಣ ಕನ್ನಡ ಜಿಲ್ಲೆ. ವನಜಾಕ್ಷಿ ಬಾಳೆಹೊಳೆ, ಚಿಕ್ಕಮಗಳೂರು ಜಿಲ್ಲೆ. ಮಾರಪ್ಪ ಆರೋಲಿ, ರಾಯಚೂರು ಜಿಲ್ಲೆ. ಜೀಶಾ ವೈನಾಡು, ಇವರು ಕೇರಳದವರು. ಜೀಶಾ ವೈನಾಡು, ಕೇರಳ ರಾಜ್ಯ. ಕೆ ವಸಂತ್ ವೆಲ್ಲೂರು, ತಮಿಳುನಾಡು. ಇವರು ತಮಿಳುನಾಡಿನವರು. ಇವರು 6 ಜನರು ಕೂಡ ಇವತ್ತು ಶರಣಾಗಿದ್ದಾರೆ. ನಾನು ಕೆಲವು ದಿನಗಳ ಹಿಂದೆ ನನ್ನನ್ನು ನಾಗರಿಕ ಸಮಿತಿಯವರು ಮತ್ತೆ ಪುನರ್ವಸತಿ ಸಮಿತಿಯವರು ಭೇಟಿಯಾಗಿ ಅವ್ರ ಜೊತೆ ಮಾತುಕತೆ ಎಲ್ಲ ನಡೆಸಿದ್ರು. ಅವರು ಹೇಳಿದ್ರು, 6 ಜನ ನಕ್ಸಲರು ಶರಣಾಗಲಿಕ್ಕೆ ತೀರ್ಮಾನ ಮಾಡಿದ್ದಾರೆ. ನೀವು ಅವರನ್ನ ಸರ್ಕಾರದ ವತಿಯಿಂದ ಅವರಿಗೆ ಆಹ್ವಾನ ಮಾಡಬೇಕು ಅಂತ ಹೇಳಿದ್ರು. ಹಾಗಾಗಿ ನಾನು ಒಂದು ಪತ್ರಿಕಾ ಹೇಳಿಕೆಯನ್ನು ಕೊಟ್ಟೆ. ಆ ಪತ್ರಿಕೆ ಹೇಳಿಕೆಯಲ್ಲಿ ಅವರು ಶರಣಾದರೆ ಕಾನೂನಿನ ಚೌಕಟ್ಟಿನಲ್ಲಿ ಅವ್ರಿಗೆ ಏನೇನು ಸಹಾಯ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಯಾಕಂದರೆ ನಕ್ಸಲರು ಶರಣಾದರೆ ಒಂದು ಯೋಜನೆ ಇದೆ. ಆ ಯೋಜನೆ ಪ್ರಕಾರ ಅವ್ರಿಗೆ ಅವರು ಯಾವ್ಯಾವ ಕೆಟಗರಿನಲ್ಲಿ ಇರ್ತಾರೆ, ಆ ಕೆಟಗರಿ ಆಧಾರದ ಮೇಲೆ ಅವ್ರ ಕೆಟಗರಿ ಇರ್ತದೆ. ಎ ಕೆಟಗರಿ, ಬಿ ಕೆಟಗರಿ, ಸಿ ಕೆಟಗರಿ ಇಂಥ ಎಲ್ಲ ಕೆಟಗರಿಗಳಿರ್ತವೆ. ಆ ಕೆಟಗರಿ ಆಧಾರದ ಮೇಲೆ ನಾವು ಪರಿಹಾರವನ್ನು ಕೊಡ್ತೇವೆ.